ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ನಿಜ ಜ್ಯೇಷ್ಠ ಮಾಸದಲ್ಲಿ ಬಂದಿರುವಂಥ ಗುರುಪುಷ್ಯ ಯೋಗದ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಪೂಜೆಗೆ ನಾನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು 5 ದೀಪಗಳು. ನೀವು 5 ದೀಪ, 9 ದೀಪ, 21, 33 ಈ ರೀತಿಯಾಗಿ ನೀವು ದೀಪಾರಾಧನೆ ಮಾಡಬಹುದು. ಇನ್ನು ವಿಶೇಷವಾಗಿ ಪ್ರಸಾದ ಅಂತ ಬಂದಾಗ ಏನಾದರೂ ಸಿಹಿಯನ್ನು ಮಾಡಿ, ಅದರಲ್ಲೂ ಹಳದಿ ಬಣ್ಣದ ಸಿಹಿ ಕೇಸರಿ ಬಾತ್ ಮಾಡ್ಬೋದು, ಅಥವಾ ಸಿಹಿ ಸಜ್ಜಿಗೆ ಮಾಡ್ಬೋದು, ಪಾಯಸ ಮಾಡ್ಬೋದು. ಈ ರೀತಿಯಾಗಿ ಸ್ವೀಟನ್ನು ಮಾಡಬೇಕಾಗುತ್ತದೆ. ಹಾಲು ಒಂದು ಏನಾದರೂ ಸಿಹಿಯನ್ನು ಇಡ್ಬೋದು. ಹಾಗೆ ಅವತ್ತಿನ ದಿವಸ ನಾವು ಒಬ್ಬರಿಗಾದರೂ ನಾವು ದಾನವನ್ನು ಕೊಡುವುದು ತುಂಬಾ ಒಳ್ಳೆಯದು. ನೋಡಿ, ಏನೆಲ್ಲ ದಾನ ಕೊಡಬೇಕಂದ್ರೆ ಅಕ್ಕಿ ದಾನ ಮಾಡಬೇಕಾಗುತ್ತದೆ, ಹಾಗೆ ವಸ್ತ್ರ ದಾನ ಮಾಡಬೇಕಾಗುತ್ತದೆ. ನೋಡಿ, ಒಂದು ಪ್ಲೇಟಿನಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೇನೆ, ಅದ್ರ ಮೇಲೆ ಒಂದು ಬ್ಲೌಸ್ ಪೀಸನ್ನು ಇಟ್ಟಿದ್ದೇನೆ, ಎಲೆ, ಅಡಿಕೆ, ಬಾಳೆಹಣ್ಣು ಅಥವಾ ಯಾವುದೇ ಹಣ್ಣಾದರೂ ಪರವಾಗಿಲ್ಲ, ಅರಿಶಿಣ ಕುಂಕುಮದ ಪ್ಯಾಕೆಟು, 1 ಡಜನ್ ಬಳೆ, ಹಾಗೆಯೇ ದೀಪದಾನ ಮಾಡಬೇಕು. ಈ ಒಂದು ಗುರುಪುಷ್ಯ ಯೋಗದಲ್ಲಿ ಬಹಳ ಅಂದರೆ ಬಹಳ ಒಳ್ಳೆಯದು. ಎಷ್ಟು ದೀಪಗಳಾದರೂ ಪರವಾಗಿಲ್ಲ, ನಾನು ಮನೇಲಿರುವಂಥ ದೀಪಗಳು ತಿಳಿಸ್ಕೊಟ್ಟಿದ್ದೇನೆ. ನೀವು ದೀಪದಾನ ಮಾಡುವ ಸಂದರ್ಭದಲ್ಲಿ ಹೊಸ ದೀಪವನ್ನೇ ದಾನ ಮಾಡಬೇಕು. ಎಷ್ಟು ದೊಡ್ಡದಾದರೂ ದೀಪದಾನ ಮಾಡ್ಬೋದು, ಎಷ್ಟು ದೀಪ ಬೇಕಾದ್ರೂ ನೀವು ದಾನ ಮಾಡ್ಬೋದು. ಹಾಗೆ ಒಂದು ಕಾಯಿ, ಅದ್ರ ಜೊತೆಯಲ್ಲಿ ನಿಮ್ಗೆ ಆಪ್ಷನ್ಲಿ ಇದು ಪುಸ್ತಕ ಕೊಡುವಂಥದ್ದು, ವಿಷ್ಣು ಸಹಸ್ರನಾಮ ಆಗಿರ್ಬೋದು, ಯಾವುದೇ ಒಂದು ದೇವರ ಪುಸ್ತಕ ಆಗಿರ್ಬೋದು, ನೀವು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಆ ಪುಸ್ತಕ ಅವ್ರಿಗೆ ಕೊಟ್ಟಾಗ ಅವರು ಅದನ್ನು ಹೇಳ್ಕೊಂಡಾಗ ನಿಮಗೆ ಅದರ ಒಂದು ಫಲ ಕೂಡ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಅವತ್ತಿನ ದಿವಸ ದೇವರ ಪುಸ್ತಕಗಳನ್ನು ಕೂಡ ನೀವು ದಾನ ಮಾಡ್ಬೋದು. ಹಾಗೆ ಏನೆಲ್ಲ ದಾನ ಮಾಡಿದರೆ ಏನೆಲ್ಲ ಶ್ರೇಷ್ಠ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾನೆ. ಈ ಒಂದು ಗುರುಪುಷ್ಯ ಯೋಗದಲ್ಲಿ ನಮಗೆ ವಿಶೇಷವಾದದ್ದು ಏನಪ್ಪ ಅಂತಂದರೆ ಲಕ್ಷ್ಮೀನಾರಾಯಣನ ಪೂಜೆ, ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವಂಥದ್ದು, ಗುರುಗಳ ಪೂಜೆ ಅಂದರೆ ನೀವು ಸಾಯಿಬಾಬಾ ಪೂಜೆ ಮಾಡ್ಬೋದು, ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡ್ಬೋದು, ದೇವಸ್ಥಾನಕ್ಕೂ ಸಹ ಹೋಗ್ಬೋದು, ವಿಶೇಷವಾದದ್ದು. ಆಮೇಲೆ ದೀಪದಾನ ಬಹಳ ಒಳ್ಳೆಯದು, ಅನ್ನದಾನ ಮಾಡಬೇಕು. ಆಮೇಲೆ ಹೊಸ ಕಾರ್ಯಗಳ ಆರಂಭ. ಇಷ್ಟು ದಿವಸ ನಾವು ಅಧಿಕ ಮಾಸ ಅಂತೇಳಿ ನಾವು ಏನನ್ನೂ ಕೂಡ ಹೊಸ ಕಾರ್ಯಗಳು ಮಾಡ್ತಿರಲಿಲ್ಲ. ಈಗ ನೀವು ಹೊಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಹಾಗೆ ನೀವೇನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಚಿನ್ನ, ಬೆಳ್ಳಿ, ಪೂಜಾ ಸಾಮಗ್ರಿಗಳು, ಯಾವುದೇ ಒಂದು ವಸ್ತುಗಳನ್ನಾದರೂ ಕೂಡ ನೀವು ಇಂದಿನ ದಿವಸ ಖರೀದಿ ಮಾಡ್ಬೋದು. ಇದಿಷ್ಟು ನಿಮಗೆ ಶುಭ ಅಂತಲೇ ಹೇಳಲಾಗುತ್ತದೆ. ನೋಡಿ, ಈ ಬಾರಿ ನಿಮಗೆ ಗುರುಪುಷ್ಯಾಮೃತ ಯೋಗ ಸಿಕ್ಕಿರುವಂಥದ್ದು ತುಂಬ ಕಡಿಮೆ ಸಮಯ. ಅಂದರೆ ಗುರುವಾರ ಬೆಳಗ್ಗೆ 5 ಗಂಟೆ 23 ನಿಮಿಷದಿಂದ ನಮಗೆ ಪ್ರಾರಂಭವಾಗಿರುವಂಥದ್ದು. ಅಂದೇ ಸಮಯದಲ್ಲಿ ಅಂದರೆ 11 ಗಂಟೆ 33 ನಿಮಿಷದಲ್ಲಿ, ಬೆಳಗ್ಗೆ 11 ಗಂಟೆ 33 ನಿಮಿಷ ಅಂದರೆ 6 ಗಂಟೆ 9 ನಿಮಿಷಗಳು ಮಾತ್ರ ನಮಗೆ ಈ ಒಂದು ಗುರುಪುಷ್ಯಾಮೃತ ಯೋಗ ನಮಗೆ ಸಿಕ್ಕಿರುವಂಥದ್ದು. ಅಷ್ಟರೊಳಗೆ ನೀವು ಮನೆಯಲ್ಲೂ ಕೂಡ ಪೂಜೆ ಮಾಡ್ಕೊಳ್ಳೋಂಥದ್ದು. ಹಾಗೆ ನೀವೇನೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಒಂದು ಸಮಯದಲ್ಲಿ ನೀವು ಖರೀದಿ ಮಾಡ್ಕೋಬೋದು. ನೋಡಿ, ಏನೇ ಪೂಜೆ ಮಾಡಬೇಕು ಅಂದ್ರೆ ಮೊದಲು ನಾವು ಗಣೇಶನ ಪೂಜೆ ಮಾಡ್ಕೋಬೇಕು, ನಮ್ಮ ಕುಲದೇವರ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಈ ಒಂದು ಗುರುಪುಷ್ಯಾಮೃತ ಯೋಗ ಪೂಜೆ ಪ್ರಾರಂಭ ಮಾಡ್ಕೊಳ್ಳಿ. ನಾನು ಅಮ್ಮನವರ ಫೋಟೋ ಇಟ್ಟಿದ್ದೇನೆ, ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಹಾಗೆಯೇ ಈ ಒಂದು ಸಮಯದಲ್ಲಿ ಈಗಾಗಲೇ ದಾನಗಳನ್ನು ಹೇಳಿದ್ದೇನೆ. ಈ ಗುರುಪುಷ್ಯಾಮೃತ ಯೋಗದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿ ನಂತರದಲ್ಲಿ ಧನ, ಧಾನ್ಯ, ಐಶ್ವರ್ಯ, ವಿದ್ಯೆ, ಕುಟುಂಬ ಸುಖ, ಶಾಂತಿಗೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನೀವು ಒಂದು ದಾನ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಅವತ್ತಿನ ಸಮಯದಲ್ಲಿ ನೀವು ಕನಕದಾರ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳುವಂಥದ್ದು, ಆಮೇಲೆ ಶ್ರೀ ಸೂಕ್ತ ಹೇಳ್ಕೊಳ್ಳುವಂಥದ್ದು ತುಂಬ ವಿಶೇಷವಾದದ್ದು. ಅದು ನಾವು ಮರೆಯೋ ಹಾಗೆ ಇಲ್ಲ. ಹಾಗೆಯೇ ನಾವು ಈ ಒಂದು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ನೀವು ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಓಂ ಭ್ರೂಂ ಬೃಹಸ್ಪತಾಯ ನಮಃ, ಓಂ ಭ್ರೂಂ ಬೃಹಸ್ಪತಾಯ ನಮಃ ಅಂತೇಳಿ 21 ಬಾರಿ ಹೇಳ್ಕೊಂಡು ನೀವು ಆ ದೀಪಾರಾಧನೆ ಮಾಡಿ. ಹಾಗೆಯೇ ನೀವು ಅಷ್ಟೋತ್ತರ ಹೇಳ್ಕೊಳ್ಳಿ. ನಿಮಗೆ ಒಂದು ಅಷ್ಟಲಕ್ಷ್ಮಿ ಅಷ್ಟೋತ್ತರ ನಿಮ್ಮಲ್ಲಿ ಪುಸ್ತಕ ಇದ್ದರೆ ಅದನ್ನು ಹೇಳ್ಕೊಂಡು 108 ಬಾರಿ ಹೇಳ್ಕೊಂಡು ಅಷ್ಟೋತ್ತರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತೇಳಿ 108 ಬಾರಿ ಹೇಳ್ಕೊಂಡು ನೀವು ಒಂದು ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ. ಯಾಕಂದರೆ ಇದು ಗುರುಪುಷ್ಯಾಮೃತ ಯೋಗ ಅಲ್ವಾ. ಹಾಗಾಗಿ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮ್ಮನೆಗೆ ಲಕ್ಷ್ಮೀ ಅನುಗ್ರಹ ಕೂಡ ನಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ನೋಡಿ, ಈಗ ನಾನು ನಿಮಗೆ ದೀಪದಾನದ ಬಗ್ಗೆ ಹೇಳಬೇಕು. ದೀಪದಾನ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಅಜ್ಞಾನ ನಿವಾರಣೆ ಆಗುತ್ತದೆ, ಪಾಪಕ್ಷಯವಾಗುತ್ತದೆ, ಮತ್ತು ಲಕ್ಷ್ಮೀ ಕಟಾಕ್ಷ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಮನೆಗೆ ಶುಭ, ಒಂದು ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತದೆ, ಪಿತೃಗಳ ಅನುಗ್ರಹ ಹೆಚ್ಚಾಗಿ ಸಿಗ್ತದೆ. ಈ ದೀಪದಾನ ಅಂದರೆ ಏನಪ್ಪ ಅಂತಂದರೆ, ಈಗ ನೀವು ಒಂದು ಎಕ್ಸಾಂಪಲ್ಲು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈಗ ಕಾರ್ತಿಕ ಮಾಸ ಬಂದರೆ ನಿಮಗೆ ಗೊತ್ತಿರುವಂಥದ್ದೇ, ತುಂಬ ದೀಪಗಳು ಹಚ್ಚಿರ್ತಾರೆ. ಮನೆ ಅಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ತುಂಬ ಅಂದರೆ ತುಂಬನೇ ದೀಪ ಹಚ್ಚಿರ್ತಾರೆ. ನೀವು ಈಗ ದೀಪಗಳು ತೆಗೆದುಕೊಂಡು ಹೋಗಿ ಕೊಟ್ಟಾಗ ಅವರು ಕಾರ್ತಿಕ ಮಾಸದಲ್ಲಿ ಆ ಒಂದು ದೀಪ ಹಚ್ತಾರೆ. ಹಾಗೆಯೇ ಕೆಲವೊಂದು ದೇವಸ್ಥಾನಗಳಲ್ಲಿ ಅಖಂಡ ದೀಪಾರಾಧನೆ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಒಂದು ದೊಡ್ಡದು ಅವ್ರಿಗೆ ಕೇಳಿ ಯಾವ ಥರ ದೀಪ ನಾವು ತಂದುಕೊಟ್ರೆ ಒಳ್ಳೆಯದು ಅಂತೇಳಿ ಕೇಳಿ ಅದೇ ರೀತಿಯೇ ದೀಪ ತೆಗೆದುಕೊಂಡು ಹೋಗಿ ಕೊಡಿ. ಆಗ ದಿನ ದೀಪದಲ್ಲಿ ಅವರು ಎಣ್ಣೆನ ಹಾಕಿ ದೀಪ ಹಚ್ತಾ ಇರ್ತಾರೆ. ಅದು ತುಂಬ ಒಳ್ಳೆಯದು. ಹಾಗೆಯೇ ದೀಪ ತೆಗೆದುಕೊಂಡು ಹೋಗಿ ಕೊಟ್ಟಾಗ ದೀಪ ಒಂದೇ ಕೊಡಬಾರ್ದು, ಅದ್ರ ಜೊತೆಯಲ್ಲಿ ಎಣ್ಣೆಯನ್ನು ಸಹ ತೆಗೆದುಕೊಂಡು ಹೋಗಿ ಕೊಡಬೇಕು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ.
ಹಾಗೆಯೇ ಈಗ ನೀವು ಈಗ ಇದು ದೇವಸ್ಥಾನಕ್ಕೆ ಆಯಿತು, ಮನೇಲಿ ಯಾರಿಗೋ ಕೊಡ್ತಾ ಇದ್ದೀರಿ ಅಂತಂದ್ರೆ ನಾ ಈಗ ತೋರಿಸಿದ್ರೆಲ್ಲ ಒಂದು ಸರಳವಾಗಿ ಕೊಡ್ಬೋದು. ದೇವಸ್ಥಾನಕ್ಕೆ ಕೊಡೋದಾದರೆ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಕೊಡಿ, ಅಕ್ಕಿ ಬೆಲ್ಲ ಎಲ್ಲವನ್ನು ಹೆಚ್ಚಿನ ಮಟ್ಟದಲ್ಲಿ ಕೊಡಿ, ಯಾಕಂದರೆ ಅಲ್ಲಿ ಪ್ರಸಾದ ಮಾಡ್ತಾ ಇರ್ತಾರಲ್ವ ಹಾಗಾಗಿ. ಅಥವಾ ಈಗ ನೀವು ನಿಮ್ಮ ಮನೆ ಹತ್ರ ಇರೋರಿಗೆ ಅಥವಾ ಯಾರು ಕಷ್ಟದಲ್ಲಿರೋರಿಗೆ ಕೊಟ್ಟರಂತೂ ಇನ್ನೂ ಒಳ್ಳೆಯದು. ನೀವೇನೆಲ್ಲ ವಸ್ತುಗಳನ್ನು ಅವರಿಗೆ ಕೊಟ್ಟಿರ್ತೀರೋ ಅವರು ಅದನ್ನೆಲ್ಲ ಉಪಯೋಗಿಸ್ಕೊಂಡಾಗ ಅದರ ಅನುಗ್ರಹ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ. ಹಾಗಾಗಿ ನೀವು ವಿಶೇಷವಾಗಿ ನೀವು ಈ ವಸ್ತುಗಳನ್ನು ಕೊಡೋದ್ರ ಜೊತೆಲೆ ದೀಪ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು. ದೀಪವನ್ನು ನೀವು ಈ ಗುರು ಪುಷ್ಯ ಅಮೃತ ಯೋಗ ಅಲ್ಲದೇ ಶುಕ್ರವಾರಗಳಲ್ಲಿ ಆಗಿರ್ಬೋದು ಅಥವಾ ಏಕಾದಶಿ ಸಮಯದಲ್ಲೂ ಕೂಡ ನೀವು ಕೊಟ್ಟರೆ ತುಂಬ ಪುಣ್ಯ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಹೇಗಿದ್ರೂ ನಮಗೀಗ ನಿಜ ಜ್ಯೇಷ್ಠದೊಳಗೆ ಗುರು ಪುಷ್ಯ ಅಮೃತ ಯೋಗ ಬಂದಿದೆ. ಈ ಒಂದು ಸಮಯದಲ್ಲಿ ಮನೆಯಲ್ಲೂ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೂ ಕೊಡ್ಬೋದು, ಅಥವಾ ನಿಮಗೆ ಯಾರೆಲ್ಲ ಒಂದು ಇಷ್ಟ ಆಗಿರ್ತಾರೋ ಆ ಒಂದು ಸಮಯದಲ್ಲಿ ಕೊಡಬೇಕು. ಆಮೇಲೆ ದಕ್ಷಿಣೆ ಮಾತ್ರ ಎಷ್ಟು ಸಾಧ್ಯನೋ ಅಷ್ಟು 11 ರೂಪಾಯಿನ ಇಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆ ನೀಡಬೇಕು. ಹಾಗೆ ಕಾಯಿ ಅದು ಪೂರ್ಣ ಫಲ, ಅದು ಅಮ್ಮನವರ ಸಾಂಕೇತಿಕವಾಗಿರ್ತದೆ. ಹಾಗಾಗಿ ಒಂದು ಕಾಯಿಯನ್ನು ಇಡಲೇಬೇಕು. ಹಣ್ಣು, ಕಾಯಿ, ಬಳೆ, ಬ್ಲೌಸ್ ಪೀಸು, ಅಕ್ಕಿ, ಎಲೆ, ಅಡಿಕೆ, ಬಾಳೆಹಣ್ಣು, ದೀಪ ಇಷ್ಟನ್ನು ಸಹ ಕೊಟ್ಟರೆ ಅಷ್ಟೇ ಸಾಕು. ನೋಡಿ, ತುಂಬ ಸರಳವಾಗಿ ನಾನು ಇವತ್ತು ಗುರುಪುಷ್ಯ ಯೋಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗೆಯೇ ನಮಗೆ ಸಿಗುವಂಥದ್ದು ಬರೀ 6 ಗಂಟೆ ಮಾತ್ರ ಸಿಗುವಂಥದ್ದು. ಎಲ್ಲರೂ ಕೂಡ ಈ ಒಂದು ಸಮಯವನ್ನು ಉಪಯೋಗಿಸ್ಕೊಳ್ಳಿ. ನೀವು ಏನೆಲ್ಲ ತೆಗೆದುಕೋಬೇಕು ಕೂಡ ತೆಗೆದುಕೊಳ್ಳಿ. ದೇವಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನೋಡಿ, ಇವತ್ತು ಈ ಅರಿಶಿನ ಕುಂಕುಮ ಪ್ಯಾಕೆಟು ಇದೆ, ಜೊತೆಗೆ ನಮ್ಮಲ್ಲಿ ಈ ಥರ ಗಾಜಿನ ಬಾಕ್ಸಲ್ಲಿರುವಂತಹ ಅರಿಶಿನ ಕುಂಕುಮ ಇದೂ ಇದೆ. ಸೊ ನೋಡಿರಿ, ಚೆನ್ನಾಗಿದೆ. ನಾಮ ಬಂದಿರೋದು ವೆಂಕಟೇಶ್ವರ ಸ್ವಾಮಿದು. ಈ ಥರ ಪ್ಯಾಟ್ರನಲ್ಲೂ ಇದೆ. ಜೊತೆಗೆ ಇವತ್ತೇನೆಂದರೆ ಜೂಟ್ ಬ್ಯಾಗ್, 15 ಜೂಟ್ ಬ್ಯಾಗು ಜೊತೆಗೆ 15 ಕಲಂಕಾರಿ ಬಾಕ್ಸು ಆರ್ಡ್ರ್ ಬಂದಿದೆ. ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಿದ್ದೀನಿ. ಏನಂದರೆ ಇವತ್ತು 4 ಬಳೆ ಅರಿಶಿನ ಕುಂಕುಮ ಪ್ಯಾಕೆಟು ಮತ್ತು 1 ಪೌಚು, 2 ಚಾಕ್ಲೇಟು, ಜೊತೆಗೆ 1 ಜೂಟ್ ಬ್ಯಾಗು, 1 ಕಲಂಕಾರಿ ಬಾಕ್ಸು. ಸೊ ನೋಡಿರಿ, ತುಂಬ ಚೆನ್ನಾಗಿದೆ. ಕಲಂಕಾರಿ ಬಾಕ್ಸು ಅಷ್ಟೇ ನೋಡಿ, ತುಂಬ ಚೆನ್ನಾಗಿರೋ ಅಂಥದ್ದು ಪ್ರಾಡಕ್ಟು. ಜೊತೆಗೆ ಇದು ಕೂಡ ಬ್ಯಾಗು ಅಷ್ಟೇ ತುಂಬ ಚೆನ್ನಾಗಿದೆ. ಹೊರಗಡೆ ತೊಗೊಂಡೋಗೋದಕ್ಕೂ ಅಷ್ಟೇ, ಹಾಲೇನಾದರೂ ತೊಗೊಬರ್ಬೇಕಂದ್ರೂ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಜಿಪ್ಪೆಲ್ಲ ಇದೆ. ಸೊ ಈ ಥರ ಕೊಟ್ಟರೆ ನೀವು ತುಂಬ ಉಪಯೋಗ ಆಗುತ್ತೆ ಅವ್ರಿಗೂ ಕೂಡ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಆರ್ಡ್ರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.